ಫ್ರಂಟ್ ನೋಡ್ತಾ ಇರ್ಬೋದು ಒಳ್ಳೆ ಸ್ಟೈಲಿಶ್ ಆಗಿರೋಂಥ ಹೆಡ್ಲೈಟ್ ಅಂತ ಹೇಳ್ಬೋದು, ಶಾರ್ಪ್ ಲುಕ್ ಒಳಗೆ. ನಮಸ್ಕಾರ, ಶಿವ ಆರ್ ಕೆ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ಇನ್ನೊಂದು ಬೈಕ್ ನೋಡೋಣ ಹೊಂಡಾದಿಂದ, ಯಾವುದಂದ್ರೆ SP125 BS6 ಫೇಸ್ 2 2024 ಮಾಡಲ್. ಸೊ ಇವತ್ತು ಇದ್ರ ಬೈಕಿಂದ ರಿವ್ಯೂ ಮಾಡೋಣ. ಇಲ್ಲಿ ನೋಡಂತಿರಲ್ಲ, ಇಲ್ಲೇ ನಿಂತೈತಿ. ಸೊ ಇದು ಎರಡನೇ ಬೈಕ್ ಆಗಿರ್ತೈತಿ ನಾನು ವಿಡಿಯೋ ಹಾಕಿದ್ದು ಹೊಂಡಾದೊಳಗೆ 2024 ಮಾಡಲ್ ಒಳಗೆ. ಸೊ ಈ ಬೈಕಿಂದ ಸ್ಪೆಸಿಫಿಕೇಶನ್ಸ್ ಮತ್ತು ಮೊದಲು ಇತ್ತಲ್ಲ ಬೈಕ್, ಅದಕ್ಕಿಂತ ಈಗೇನು ಅಪ್ಡೇಟ್ ಆಗೈತಿ ಮತ್ತು ಪ್ರೈಸ್ ಎಷ್ಟಾಗೈತಿ ಇಂಕ್ರೀಸ್, ಸೊ ಇದನ್ನೆಲ್ಲ ನೋಡ್ತಾ ಹೋಗೋಣ. ಬರೀ ವಿಡಿಯೋ ತಡ ಮಾಡೋದು ಬೇಡ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತೇನೆ ನಾನು ಮಹಾಂತ್ ಹೊಂಡಾ ಹೀರೋ ಶೋರೂಮ್ ಅವ್ರಿಗೆ, ಯಾಕಂದ್ರೆ ನಾನು ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ. ಆಲ್ಮೋಸ್ಟ್ ಆಲ್ ಎಲ್ಲ ಬೈಕ್ ಸ್ಟಾಕ್ ಅದಾವೆ, ಅಂದ್ರೆ ಈಗ ಹೊಸದಾಗಿ ಬಂದೈತಿ ಲೋಡ್, ಅದ್ರ ಸಂಬಂಧ ನಾನು ವಿಡಿಯೋ ಮಾಡಕ್ಕೆ ಬಂದಿದ್ದೆ. ಒಂದು 3 ಬೈಕ್ ವಿಡಿಯೋ ಮಾಡಿ ನಾನು ಈಗ ಆಲ್ರೆಡಿ. ಇಲ್ಲ ನೋಡೋ ಅಂತಿರಲ್ಲ, ಸೊ ಎಲ್ಲ ಸ್ಟಾಕ್ ಅದಾವೆ, ನೋಡ್ತಾ ಇರ್ಬೋದು. ಪೂರ್ತಿ ಸರೌಂಡ್ ಎಲ್ಲ ಕಡೆನೂ ಬೈಕ್ನ ಸ್ಟಾಕ್ ನಿಲ್ಸಾರ. ಅದಾದಮೇಲೆ ಇಲ್ಲಿ ಬೈಕ್ ವಿಡಿಯೋ ಮಾಡೋಕೆ ನನಗೀಗ ಜಾಗ ಇಲ್ಲ, ಆದಷ್ಟು ಜಲ್ದಿ ವಿಡಿಯೋ ಮಾಡ್ಬೇಕು ನಾನು. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ. ಇದೇ ನೋಡ್ರಿ ಹೊಂಡಾ SP125 2024 ಮಾಡಲ್. ಒನ್ ಆಫ್ ದ ಬೆಸ್ಟ್ ಸೇಲಿಂಗ್ ಬೈಕ್ ಅಂತಲೇ ಹೇಳ್ಬೋದು ಹೊಂಡಾದಿಂದ ನಾವು. ಮೊದಲಿಗೆಲ್ಲ ಶೈನ್ ಐತಲ್ಲ, ಇವು ಎಲ್ಲ ಬೆಸ್ಟ್ ಸೇಲಿಂಗ್ ಇದ್ವು, ಈಗ ಅದಾವು ಇಲ್ಲ ಅನ್ನಂಗಿಲ್ಲ. ಆದ್ರೆ ಶೈನ್ಗಿಂತನೂ ಒಂದು ಪಟ್ಟು ಹೆಚ್ಚಿಗೆ ಈಗ SP125 ಐತಲ್ಲ ಇದು ಸೇಲ್ ಆಗಾಗುಂತೈತಿ. ಯಾಕಪ್ಪ ಅಂದ್ರೆ ಈ ಬೈಕ್ ಐತಲ್ಲ ಇದ್ರೊಳಗೆ ಲುಕ್ಸ್ ನೋಡ್ತಾ ಇರ್ಬೋದು, ಒಳ್ಳೆ ಸ್ಟೈಲಿಶ್ ಆಗಿರೋವಂಥದ್ದು ಮತ್ತು ಕಮ್ಯೂಟರ್ ಲೆವೆಲ್ ಒಳಗೆ ಈ ರೀತಿಯಾದಂಥ ಲುಕ್ ಐತಲ್ಲ, ಅದ್ರ ಸಂಬಂಧ ಜನ ಎಲ್ಲ ಇದನ್ನು ಬೈಕ್ನ ಇಷ್ಟಪಡಾಕೊಂತಾರೆ ಮತ್ತು ಅತಿ ಹೆಚ್ಚು ಸೇಲ್ ಆಗೋತೈತಿ ಹೊಂಡಾದೊಳಗೆ. ಸೊ ಸ್ಟಾರ್ಟ್ ಮಾಡೇನ್ರಿ ಈಗ ಈ ಬೈಕಿಂದ ಎಕ್ಸ್-ಶೋರೂಮ್ ಅಂತ ಬಂದ್ರೆ, ಈ ಬೈಕಿಂದ ಎಕ್ಸ್-ಶೋರೂಮ್ ಅಂತ ಬಂದ್ರೆ 91,410 ರೂಪಾಯಿ ಆಗ್ತೈತಿ. ಆನ್ ರೋಡ್ ಬೇಕಂದ್ರೆ 1,18,502 ರೂಪಾಯಿ ಆಗ್ತೈತಿ. ಇದು ನೋಡತ್ತಿರೋದು ಟಾಪ್ ಮಾಡಲ್ಲ. ಇದರೊಳಗೆ ವೇರಿಯಂಟ್ ಅಂತ ಬಂದ್ರೆ 2 ಬರ್ತಾವೆ, ಒಂದು ಡ್ರಮ್ ಮತ್ತು ಇನ್ನೊಂದು ಡಿಸ್ಕ್ ಅಂತೇಳಿ. ಸ್ಪೋರ್ಟ್ಸ್ ವರ್ಷನ್ ಅಂತ ಇನ್ನೊಂದಿತ್ತು, ಅದು ಸದ್ಯ ಈಗ ಬಂದಾಗಿತ್ತಂತ ಹಾವೇರಿ ಶೋರೂಮ್ ಒಳಗೆ, ಅದಕ್ಕೆ ಇದು ಡಿಸ್ಕ್ ವೇರಿಯಂಟ್ ಅಷ್ಟು ತೋರಿಸ್ತೀನಿ ನಾನು. ಡ್ರಮ್ ವೇರಿಯಂಟ್ ಒಳಗೆ ತೊಗೊಂತೀನಿ ಅಂದ್ರೆ ಈ ಬೈಕಿಂತ ಅದಕ್ಕೆ 4,500 ರೂಪಾಯಿ ಕಡಿಮೆ ಆಗ್ತೈತಿ. ಅದರೊಳಗೆ ಏನೂ ಡಿಫ್ರೆನ್ಸ್ ಇರಲ್ಲ, ಜಸ್ಟ್ ಇದರೊಳಗೆ ಡಿಸ್ಕ್ ಐತಿ, ಅದರೊಳಗೆ ಡ್ರಮ್ ಇರ್ತೈತೆ ಅಷ್ಟೇ. ಆ ಫ್ರಂಟ್ ಡ್ರಮ್ ಒಳಗೆ ಐತಲ್ಲ 130 mm ಇರ್ತೈತಿ. ಇದು ನೋಡಂತಿರಲ್ಲ ಡಿಸ್ಕ್ ಒಳಗೆ 240 mm ಡಿಸ್ಕ್ ಇರ್ತೈತೆ. ಸ್ಟಾರ್ಟ್ ಮಾಡೋಣ್ರಿ ಈಗ ಡಿಸೈನ್ಗಿಂತ ಅದಕ್ಕಿಂತ ಮೊದಲು ಅದ್ರ ಕೀ ನೋಡ್ಕೋಬೋದು ನೀವು ಯಾವ ರೀತಿ ಆಗಂತ ಅಂತೇಳಿ. ಅದ್ರ ಕೀ ಅಂತ ಬಂದರೆ ಈ ರೀತಿ ಆಗಂತ ನೋಡ್ತಾ ಇರ್ಬೋದು, ಸ್ವಲ್ಪ ಬ್ಲರ್ ಆಗೈತಿ, ಕ್ಯಾಮ್ರಾ ಫೋಕಸ್ ತೊಗೊಳಂತಿಲ್ಲ. ಸೊ ಸ್ಟಾರ್ಟ್ ಮಾಡೋಣ್ರಿ ಈಗ ಫ್ರಂಟ್ ಡಿಸೈನಿಂದ. ಫ್ರಂಟ್ ನೋಡ್ತಾ ಇರ್ಬೋದು ಒಳ್ಳೆ ಸ್ಟೈಲಿಶ್ ಆಗಿರೋಂಥ ಹೆಡ್ಲೈಟ್ ಅಂತ ಹೇಳ್ಬೋದು, ಶಾರ್ಪ್ ಲುಕ್ ಒಳಗೆ. ಇದು ನೋಡಂತಿರಲ್ಲ ಫುಲ್ LED ಸೆಟಪ್ ಇದೆ. ಇದು ಲೋ ಬೀಮ್, ಇದು ಹೈ ಬೀಮ್ ಇರ್ತೈತಿ ಈ ರೀತಿಯಾಗಿ. ಇನ್ನು ಇದ್ರ ಕವರ್ ತೆಗೆದು ನೋಡೋಣ್ರಿ, ಈ ರೀತಿಯಾಗಿ ಲುಕ್ ಅಂತೈತಿ. ಒಳ್ಳೆ ಶಾರ್ಪ್ ಡಿಸೈನ್ ಅಂತ ಹೇಳ್ಬೋದು, ಒಳ್ಳೆ ಅಟ್ರಾಕ್ಟಿವ್ ಲುಕ್. ಇದು ಹಾರ್ನೆಟ್ ಇತ್ತಲ್ಲ ಅದರಿಂದ ಇನ್ಸ್ಪೈರ್ ಆದಂಥ ಲುಕ್ ಅಂತಲೇ ಹೇಳ್ಬೋದು ನಾವು. ಇಲ್ಲಿ ನೋಡಂತಿರಲ್ಲ ಒಳ್ಳೆ ವೈಸರ್ ಬರ್ತೈತಿ ಇದ್ರೊಳಗೆ, ಬ್ಲ್ಯಾಕ್ ಡೌಟ್ ಒಳಗೆ, ಮತ್ತು ಈ ರೀತಿ ಆದಂಥ ಡಿಸೈನ್ ಒಳಗೆ ಇದು ಕಟ್ಸ್ ಆ್ಯಂಡ್ ಕ್ರೇಸಸ್ ನೋಡ್ತಾ ಇರ್ಬೋದು. ಇಲ್ಲಿ ನೋಡಂತಿರಲ್ಲ ಆಮೇಲೆ LED ಅಂತ ಹೇಳಿ ಇದ್ರೊಳಗೆ ಬ್ಯಾಜಿಂಗ್ ಐತಿ. ಇದರೊಳಗೆ ಇಂಡಿಕೇಟರ್ ಬಂದರೆ ಹ್ಯಾಲೋಜನ್ ಇಂಡಿಕೇಟರ್ ಬರ್ತಾವೆ, ಒಳ್ಳೆ ಫ್ಲೆಕ್ಸಿಬಲ್ ಐತಿ. ಅಂತ ಏನು ಇದ್ರೊಳಗೆ ಗಟ್ಟಿ ಐತಿ ಅಥವಾ ಸ್ಟಿಫ್ ಐತಿ ಅಂತ ಇಲ್ಲ, ಅಷ್ಟು ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಸ್ಟಿಕ್ಕರ್. ಇದು ನೋಡಂತಿರಲ್ಲ ಇದು ಸಿಲ್ವರ್ ಕಲರ್, ಇದು ರೆಡ್ ಕಲರ್ ಒಳಗೆ ಬರ್ತೈತಿ, ಮತ್ತು ಈ ರೀತಿ ಅನ್ನೋದು ಲುಕ್ ಬರ್ತೈತಿ. ಇಲ್ಲಿ ನೋಡ್ತಿರಲ್ಲ ನಂಬರ್ ಪ್ಲೇಟ್ ಹಾಕೋದು. ಇದು ನೋಡಂತಿರಲ್ಲ ಬ್ಲ್ಯಾಕ್ ಕಲರ್ ಒಳಗೆ. ಸೊ ಈ ಬೈಕ್ ಐತಲ್ಲ ಬ್ಲ್ಯಾಕ್ ಕಲರ್ ಒಳಗೆ ಬರ್ತೈತಿ. ಕಲರ್ಸ್ ಅಂತ ಬಂದರೆ ಇದ್ರೊಳಗೆ 7 ರೀತಿಯಾದಂಥ ಕಲರ್ ಬರ್ತವೆ. ಫೋಟೋದೊಳಗೆ ನೋಡ್ತಾ ಇರ್ಬೋದು ಕಲರ್ಸ್ ಈ ರೀತಿಯಾದಂಥ ಕಲರ್ ಬರ್ತವೆ. ಸೊ ಈಗ ನೋಡನ್ರಿ ಮಡ್ಗಾಡ್ ನೋಡಿದ್ವಿ ಆಗ್ಲಕ್ಕೆ ನಾವು. ಇಲ್ಲೇ ನೋಡಿದ್ರೆ ಬ್ಲ್ಯಾಕ್ ಕಲರ್ ಬರ್ತೈತಿ, ಇಲ್ಲಿ ನೋಡಿದ್ರೆ ಮ್ಯಾಟ್ ಕಲರ್ ಒಳಗೆ ಬರೋಂಥದ್ದು ಬರ್ತೈತಿ ಮಡ್ಗಾಡ್. ಈ ರೀತಿಯಾಗಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತೈತಿ, ಈ ರೀತಿಯಾಗಿ ನೋಡ್ತಾ ಇರ್ಬೋದು. ಮತ್ತು ಡಿಸ್ಕ್ ನೋಡಂತಿರಲ್ಲ 240 mm ಸಿಂಗಲ್ ಪಿಸ್ಟನ್ ಒಳಗೆ ನಿಸ್ಸಿನ್ ಕ್ಯಾಲಿಪರ್ನ ಯೂಸ್ ಮಾಡ್ಯಾರ ಇದ್ರೊಳಗೆ. ಟೈರ್ ನೋಡ್ತಾ ಇರ್ಬೋದು ಈ ಸಲ ಐತಲ್ಲ ಗ್ರಿಪ್ ಬೇರೆ ರೀತಿಯಾಗಿ ಮಾಡಿಬಿಟ್ರ. SP125 ಒಳಗೆ ನೋಡ್ತಾ ಇರ್ಬೋದು ಡಿಸೈನ್ ಈ ರೀತಿಯಾಗಿ ಕೊಟ್ಟಾರ. ಒಳ್ಳೆ ಗ್ರಿಪ್ನ ಹಿಡ್ಕೊಂತೈತಿ ಅಂದ್ರೆ ರೋಡ್ ಒಳಗೆ. ಮತ್ತು ಬ್ರೇಕ್ ಆಗಿರ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋಂಥದ್ದು ಟೈರ್ ಆಗ್ಯಾವ. ಈಗ ಟೈರ್ ಸೈಜ್ ಅಂತ ನೋಡ್ತಾ ಹೋದ್ರೆ ನಾವು ಇಲ್ಲೇ ಐತಿ 80/100 18 ಇಂಚ್ ಅಲಾವಿಲ್ ಡಿಸೈನ್ ನೋಡ್ತಾ ಇರ್ಬೋದು, ಡಿಫ್ರೆಂಟ್ ಐತಿ. ಇಲ್ಲೇ ಶೈನ್ ಐತಿ, ಇಲ್ಲಿ ನೋಡಂತಿರಲ್ಲ ಶೈನ್ ಅಲಾವಿಲ್ ನೋಡ್ರಿ, ಅದ ನೀವು SP125 ಅಲಾವಿಲ್ ನೋಡ್ರಿ. ಅದ್ರ ಸಂಬಂಧನ ಈ ಬೈಕ್ ಅಷ್ಟು ಸೇಲ್ ಆಗುವಂಥದ್ದು ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಸಣ್ಣ ಪುಟ್ಟವೆಲ್ಲ ವರ್ಕ್ನ ಭಾಳ ನೀಟಾಗಿ ಮಾಡ್ಯಾರ ಇದ್ರೊಳಗೆ. ಈ ಸೈಡ್ ಅಂತ ಬಂದರೆ ಈ ರೀತಿಯಾಗಿ ಅಂತೈತಿ ರಿಫ್ಲೆಕ್ಟರ್. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಇದ್ರೊಳಗೆ ಸಣ್ಣ ಪುಟ್ಟ ವರ್ಕ್ಸ್ ಯಾವ ರೀತಿಯಾಗಿ ಮಾಡ್ಯಾರ ಅಂತೇಳಿ, ಜಂಗ್ ಹಿಡಿಬಾರ್ದು ಅಂತೇಳಿ. ಅದಾದಮೇಲೆ ಈ ಸೈಡ್ ಅಂತ ನೋಡ್ತಾ ಹೋಗೋಣ. ಸೈಡ್ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣ್ತದೆ ಅಂತೇಳಿ. ಸೈಡ್ ಪ್ರೊಫೈಲ್ ಒಳಗೆ ಒಳ್ಳೆ ಸ್ಟೈಲಿಶ್, ಒಳ್ಳೆ ಶಾರ್ಪ್ ಲುಕ್ ಒಳಗೆ. ಇಲ್ಲಿ ನೋಡತ್ತಿರಲ್ಲ ಈ ಪ್ಯಾನಲ್. ಸೊ ಇದು ಒಂದು ಸಪ್ರೇಟಾಗಿ ಐತೆ ಪ್ಯಾನಲ್. ಇದಾಗಿರ್ಬೋದು ಇಲ್ಲೇ 3D ಲೋಗೋ ಕೊಟ್ಟಾರ ಹೊಂಡಾದೊಳಗೆ. ಒಳ್ಳೆ ಲುಕ್ನ ಎನ್ಹಾನ್ಸ್ ಮಾಡ್ತೈತಿ. ಬ್ಲ್ಯಾಕ್ ಕಲರ್ ಒಳಗೆ ಮತ್ತು ರೆಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಈ ರೀತಿಯಾದಂಥ ಸ್ಟಿಕ್ಕರ್ ಬರ್ತೈತಿ. ಇಲ್ಲೇ ಸ್ವಲ್ಪ ಡಾರ್ಕ್ ಒಳಗೆ ಬರ್ತೈತಿ, ಇದು ಸಿಲ್ವರ್ ಕಲರ್ ಒಳಗೆ S ಅಂತ ಐತಿ ಇದ್ರೊಳಗೆ ನೋಡ್ತಾ ಇರ್ಬೋದು. ಸೊ SP125 ಅಂತ ಹೇಳಿ ಇಲ್ಲೇ ಸ್ಟಿಕ್ಕರ್ ಕೊಟ್ಟಾರ ಈ ರೀತಿಯಾಗಿ. ಇಲ್ಲಿ ಪ್ಯಾನಲ್ ಐತಿ, ಮತ್ತು ಇದು ಸ್ವಲ್ಪ ಕಾರ್ಬನ್ ಫಿನಿಶ್ ಒಳಗೆ ಕೊಟ್ಟಾರ, ಅದರ ಫೇಕ್ ಕಾರ್ಬನ್ ಟೈಪ್ ಒಳಗೆ. ಇದ್ರ ಹಿಂದೆ ಬ್ಯಾಟ್ರಿ ಇರ್ತೈತಿ. ಇಲ್ಲಿ ನೋಡ್ತಾ ಇರ್ಬೋದು ಇಂಜನ್. ಸೊ ಇಂಜನ್ ಅಂತ ಬಂದ್ರೆ ಇದ್ರೊಳಗೆ ನೋಡಂತಿರಲ್ಲ ಕಿಕ್ ಒಂದು ಬರ್ತೈತಿ. ಅದಾದಮೇಲೆ ಕ್ಯಾಥಲಿಟಿಕ್ ಕನ್ವರ್ಟರ್ ಒಂದು ಬರ್ತೈತಿ. ಈ ರೀತಿಯಾಗಿ ಇದ್ರೊಳಗೆ ಶೋ ಆಗ್ತೈತಿ. ಈಗ ಇಂಜನ್ ನೋಡ್ಕೊಂಡ್ರಿ
ಇಂಜನ್ ಅಂತ ಬಂದರೆ ಇದ್ರೊಳಗೆ 124 cc BS6 ಫೇಸ್ 2 ಮಾಡಲ್ ಮತ್ತು OBD2 ಸೆನ್ಸರ್ ಐತಿ. ಅದ್ರ ಜೊತೆಗೆ E20 ಪೆಟ್ರೋಲ್ನ ನೀವು ಇದ್ರೊಳಗೆ ಹಾಕ್ಸ್ಕೋಬೋದು, ಸಪೋರ್ಟಿಂಗ್ ಐತಿ. ಅದಾದ್ಮೇಲೆ ನೋಡೋಣ್ರಿ 4 ಸ್ಟ್ರೋಕು 2 ವ್ಯಾಲ್ವ್ ಮತ್ತು ಏರ್ ಕೂಲ್ಡ್ ಇಂಜನ್. ಇಲ್ಲೇ ಗಾಳಿ ಬರ್ತೈತಿ, ಗಾಳಿ ನಾವು ಓಡಿಸೋ ಟೈಮ್ ಒಳಗೆ ಗಾಳಿ ಬಂದಾಗ ಇಲ್ಲಿಂದ ಇಂಜನ್ ಐತಲ್ಲ ಕೂಲ್ ಆಗ್ತಾ ಹೋಗ್ತೈತಿ. ಕಿಕ್ ಐತಿ ಮತ್ತು ಕ್ಯಾಥಲಿಟಿಕ್ ಕನ್ವರ್ಟರ್ ಅಂತ ಹೇಳಿದೆ. ಅದಾದ್ಮೇಲೆ ನೋಡೋಣ್ರಿ ಈ ಬೈಕ್ ಒಳಗೆ 5 ಗೇರ್ ಬರ್ತಾವೆ. ಫಸ್ಟ್ ಡೌನ್ 4 ಅಪ್. ಮ್ಯಾಕ್ಸಿಮಮ್ ಪವರ್ ಅಂತ ನೋಡೋದಾರ ಬೈಕಿಂದ 10.72 BHP at 7500 RPM ದಾಗ. ಮ್ಯಾಕ್ಸಿಮಮ್ ಟಾರ್ಕ್ ಅಂತ ನೋಡೋದಾದ್ರೆ 10.9 Nm at 6000 RPM ದಾಗ. ಅಷ್ಟು ಪವರ್ನ ಅಷ್ಟು ಟಾರ್ಕ್ ಇದು ಬೈಕ್ ಪ್ರೊಡ್ಯೂಸ್ ಮಾಡ್ತೈತಿ. ಮೈಲೇಜ್ ಅಂತ ನೋಡೋದಾದ್ರೆ ಈಗ ಓನರ್ ಏನೋ ಚೆಕ್ ಮಾಡಿ ನೋಡ್ಯಾರಂತ 50 ಕಿಲೋಮೀಟರ್ ಮೀಟರ್ ಐತಲ್ಲ, ಸ್ಪೀಡೋಮೀಟರ್ 50 ಕಿಲೋಮೀಟರ್ ಸ್ಪೀಡ್ ಒಳಗೆ ಓಡಿಸಿದ್ರೆ 70ರಿಂದ 75 ಕಿಲೋಮೀಟರ್ ಕೊಡ್ತದಂತ 1 ಲೀಟ್ರಿಗೆ. ಅದನ್ನು ನಾವು ಏನಾದರೂ ಸ್ಪೀಡಾಗಿ ಓಡಿಸಾಕೊಂಡ್ರೆ ಆರಾಮಾಗಿ ಒಂದು 50ರಿಂದ 60 ಮೈಲೇಜ್ ಕೊಡ್ತದೆ ಅಂತ ಹೇಳ್ತಾರೆ 1 ಲೀಟ್ರಿಗೆ. ಇದು ಕಸ್ಟಮರ್ ಫೀಡ್ಬ್ಯಾಕ್ ಅಂತ ಹೇಳ್ಬೋದು. ನಾವು ಕಸ್ಟಮರ್ ಇಲ್ಲೇ ಒಬ್ಬರು ಶೋರೂಮ್ ಬಂದಿದ್ರು, ಅವರಿಂದ ಕೇಳಿ ಹೇಳಾಕೊಂತಿದ್ದೆ ನಾನು. ಅಂದಾಜು ಅಂತ ನೋಡೋದಾದ್ರೆ 1 ಲೀಟ್ರಿಗೆ 50ರಿಂದ 65 ಕಿಲೋಮೀಟರ್ ಕೊಡ್ತೈತಿ 1 ಲೀಟ್ರಿಗೆ. ಇದರೊಳಗೆ ಟೆಕ್ನಾಲಜಿ ಅಂತ ಬಂದ್ರೆ ನೋಡ್ತಾ ಇರ್ಬೋದು ನೀವು, ESP ಟೆಕ್ನಾಲಜಿ ಐತಿ, ಇನ್ಹಾನ್ಸ್ಡ್ ಸ್ಮಾರ್ಟ್ ಪವರ್ ಅಂತೇಳಿ. ಪವರ್ನು ಇಂಪ್ರೂವ್ ಮಾಡ್ತೈತಿ, ಅದ್ರ ಜೊತೆಗೆ ಮೈಲೇಜ್ ಐತಲ್ಲ ಅದು ಸಹಿತ ಇಂಪ್ರೂವ್ ಮಾಡ್ತೈತಿ. ಆ ರೀತಿ ಆದಂಥದ್ದು ಟೆಕ್ನಾಲಜಿ ಅಂತ ಹೇಳ್ಬೋದು. ಇದೇ ಬಂದಂತಲ್ಲ ಶೈನ್ ಒಳಗೂ ಐತಿ, ಮತ್ತು ಇನ್ನೂ ಕೆಲವೊಂದಿಷ್ಟು ಬೈಕ್ ಒಳಗೆ ಕೊಟ್ಟಾನ, ಸ್ಕೂಟರ್ ಒಳಗೂ ಕೊಟ್ಟಾನ. ಅದು ನೆಕ್ಸ್ಟ್ ಆ ವಿಡಿಯೋ ಮಾಡ್ಬೇಕಾರೆ ಅದ್ರದ್ದು ತೋರಿಸ್ತಾನಂತ. ಇದು ನೋಡಂತಿರಲ್ಲ ಬ್ರೇಕ್ ಲಿವರ್, ಅದಾದಮೇಲೆ ಫುಟ್ ರೆಸ್ಟ್ ಈ ರೀತಿಯಾಗಿ ಮೇಲೆ ರಬ್ಬರ್ ಕೆಳಗೆ ಮೆಟಲ್ ಇರೋಂಥದ್ದು. ಇದು ಸಿಂಗಲ್ ಆಗಿರೋಂಥದ್ದು, ಆ ಕಡೆ ಸೈಡ್ಗೂ ಟಚ್ ಆಗ್ತೈತಿ. ಇದು ಒಂದು ಸಿಂಗಲ್ ಬಾರ್ ಒಳಗೆ. ಮತ್ತು ಇಲ್ಲಿ ನೋಡಂತಿಲ್ಲ ರಿಯರ್ ಫುಟ್ ರೆಸ್ಟ್ ಒಳಗೆ ಈ ರೀತಿಯಾದ ಕ್ಲಿಪ್ ಆಗ್ತೈತಿ. ಇದು ಎಕ್ಸಾಸ್ಟ್ ನೋಡಂತಿರಲ್ಲ ಸೈಲೆನ್ಸರ್ ಮೇಲೆ ಕ್ರೋಮ್ ಕೊಟ್ಟಾನ ಸಿಲ್ವರ್ ಕಲರ್ ಒಳಗೆ. ಇದು ಮ್ಯಾಟ್ ಡಾರ್ಕ್ ಒಳಗೆ ಬರ್ತೈತಿ. ಈಗ ರಿಯರ್ ಅಂತ ಬಂದ್ರೆ ರಿಯರ್ ಒಳಗೆ ಹೈಡ್ರೋಲಿಕ್ ಸಸ್ಪೆನ್ಷನ್ ಕೊಟ್ಟಾನ ಡ್ಯೂಯಲ್, ಅದು ನೋಡ್ತಾ ಇರ್ಬೋದು ರೆಡ್ ಕಲರ್ ಒಳಗೆ ಇಲ್ಲಿ ಬರ್ತೈತಿ. ಮತ್ತು ಇನ್ನು ನೋಡತ್ತಿರಲ್ಲ ಆ ಸೈಡ್ ಬರ್ತೈತಿ. ಈ ಬೈಕ್ ಒಳಗೆ ಮೇನ್ ಅಪ್ಡೇಟ್ ಆಗ್ಬೇಕಾಯ್ತು ಏನಪ್ಪ ಅಂದ್ರೆ ರಿಯರ್ ಟೈರ್ ಐತಲ್ಲ ಇದು ಸ್ವಲ್ಪ ದೊಡ್ಡದಾಗಬೇಕಾಯ್ತು, ಅಂದ್ರೆ ಬಲ್ಕಿ ಆಗ್ಬೇಕಾಯ್ತು. ಯಾಕಂದ್ರೆ ಮೊದಲಿಗೆ ಫ್ರಂಟ್ ಟೈರ್ ಇತ್ತಲ್ಲ ಸೈಜ್, ಅದೇ ರೀತಿಯಾಗಿ ಹಿಂದೆ ರಿಯರ್ ಟೈರ್ ಇತ್ತು. ಅದು ಭಾಳ ಪ್ರಾಬ್ಲಮ್ ಆಗ್ತಿತ್ತು ಬೈಕ್ ಓಡಿಸೋದಾಗಿರ್ಬೋದು ಅಥವಾ ಲುಕ್ ಆಗಿರ್ಬೋದು, ಭಾಳ ಒಂಥರ ಅಷ್ಟು ಏನೋ ಪ್ರಾಬ್ಲಮ್ ಆಗ್ತಿತ್ತು. ಆದರೆ ಈ ಸಲ ಏನು ಮಾಡಿದ್ರು ಅಂದ್ರೆ ಅಪ್ಗ್ರೇಡ್ ಮಾಡಿದ್ರೆ. ಈಗ ಈ ಟೈರ್ ಸೈಜ್ ಅಂತ ನೋಡ್ದಾತ್ರ ನಾವು ಇಲ್ಲಿ ನೋಡತ್ತಿರ್ಬೋದು 100/80 18 ಇಂಚ್ ಅಲಾವಿಲ್ಲ. ಮತ್ತು ರಿಯರ್ ಅಂತ ಬಂದ್ರೆ ಇದ್ರೊಳಗೆ ಡ್ರಮ್ ಅಷ್ಟೇ ಬರ್ತೈತಿ, ಡಿಸ್ಕ್ ಬರೋದಿಲ್ಲ. 130 mm ಡ್ರಮ್ ಬರ್ತೈತಿ. ಅದಾದಮೇಲೆ ರಿಯರ್ ಟೈರ್ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣತೈತೆ ಅಂತೇಳಿ. ಒಳ್ಳೆ ಗ್ರಿಪ್, ಫ್ರಂಟ್ ಒಳಗೆ ಏನು ಗ್ರಿಪ್ ಐತಲ್ಲ ಅದೇ ರೀತಿಯಾಗಿ ಇದ್ರೊಳಗೆ ಡಿಸೈನ್ ಕೊಟ್ಟಾನ. ಸೊ ಒಳ್ಳೆ ಬೆಸ್ಟ್ ಲುಕಿಂಗ್ ಅಂತ ಹೇಳ್ಬೋದು ನಾವು ಈ ಸಲ. ಅದಾದಮೇಲೆ ನೋಡೋಣ್ರಿ ಈಗ ರಿಯರ್ ಒಳಗೆ ಇಲ್ಲಿ ನೋಡಂತಿರಲ್ಲ ರಿಯರ್ ಅಂತ ಬಂದ್ರೆ ಇದ್ರೊಳಗೆ ಟೇಲ್ ಲೈಟ್ ಐತಲ್ಲ ಇದು ಸಹಿತ ಹ್ಯಾಲೋಜನ್ ಬರ್ತೈತಿ. ಯಾಕಂದ್ರೆ ಹ್ಯಾಲೋಜನ್ ಬಲ್ಪ್ ಐತೆ ಒಳಗೆ. ಅದಾದಮೇಲೆ ಇಲ್ಲಿ ನೋಡೋದಿರಲ್ಲ ಇದು ಹ್ಯಾಲೋಜನ್ ಇಂಡಿಕೇಟರ್ ಬರ್ತಾವೆ. ಫ್ಲೆಕ್ಸಿಬಲ್ ಅಷ್ಟೇನಿಲ್ಲ, ಆದರೆ ಒಂದು ಲೆಕ್ಕಕ್ಕೆ ಅಡ್ಡಿ ಇಲ್ಲ ಅಂತಲೇ ಹೇಳ್ಬೋದು ಇದನ್ನ ನಾವು. ಈಗ ನೋಡೋಣ್ರಿ ಸೈಡಿಂದ ಈ ಸೈಡಿಂದ ಅಂತ ನೋಡ್ತಾ ಹೋದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಯಾರಿ ಗಾರ್ಡ್ ಇದ್ರೊಳಗೆ ಮೆಟಲ್ ಒಳಗೆ ಐತಿ ಮತ್ತು ಫೈಬರ್ ಒಳಗೆ ಐತಿ. ಇದೊಂದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು ನಾವು. ಮತ್ತು ಓಪನ್ ಚೈನ್ ಸಿಸ್ಟಮಲ್ಲಿ ಇದೆ, ಚೈನ್ ಕವರ್ ಐತಿ ಇದ್ರೊಳಗೆ, ಬೆಸ್ಟ್ ಅಂತ ಹೇಳ್ಬೋದು. ಫ್ಯಾಮ್ಲಿಗೆ ಆಗಿರ್ಬೋದು ಇದೈತಲ್ಲ ಒಂಥರ ಫ್ಯಾಮ್ಲಿಗೆ ಹೌದು ಅಥವಾ ಸ್ಟೈಲಿಶ್ಗೂ ಹೌದು, ಒಟ್ಟು ಒಳ್ಳೆ ಮ್ಯಾನೇಜಬಲ್ ಅಂತ ಹೇಳ್ಬೋದು ನಾವು ಎಲ್ಲದ್ರೊಳಗೆ. ಮತ್ತು ಇಲ್ಲಿ ರಿಯರ್ ಫುಟ್ ರೆಸ್ಟ್, ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಫುಟ್ ರೆಸ್ಟ್ ಯಾವ ರೀತಿಯಾಗಿದೆ ಅಂತೇಳಿ. ಮತ್ತು ಇಲ್ಲಿ ನೋಡಂತಿರ್ಬೋದು ನೀವು ಗೇರ್ ಲಿವರ್, ಇದರೊಳಗೆ 5 ಗೇರ್ ಬರ್ತೈತಿ. ಗೇರಿಂದ ಯಾವ ರೀತಿಯಾಗಿ ಅಂತ ಇಲ್ಲೇ ಕೊಟ್ಬಿಟ್ಟಾನ ನೋಡ್ತಾ ಇರ್ಬೋದು ನೀವು. ಫಸ್ಟ್ ಡೌನ್ ಉಳಿದಿದ್ದು 4 ಅಪ್ ಅಂತ ಹೇಳಿ ಈ ರೀತಿಯಾಗಿ ಕೊಟ್ಟಾನ. ಅದಾದಮೇಲೆ ನೋಡೋಣ್ರಿ ಈಗ ಸೈಡ್ ಸ್ಟ್ಯಾಂಡ್ ಮತ್ತು ಡಬಲ್ ಸ್ಟ್ಯಾಂಡ್ ಎರಡು ಬರ್ತೈತಿ. ಸೈಡ್ ಸ್ಟ್ಯಾಂಡ್ ಐತಲ್ಲ ಇಂಜನ್ ಕಟ್ ಆಫ್ ಸೆನ್ಸರ್ ಐತಿ ಅದರೊಳಗೆ. ಅಂದರೆ ಸೈಡ್ ಸ್ಟ್ಯಾಂಡ್ ಪೂರ್ತಿ ತೆಗೆದ ಮೇಲೆ ಬೈಕ್ ಸ್ಟಾರ್ಟ್ ಆಗ್ತೈತಿ. ನ್ಯೂಟ್ರಲ್ ಒಳಗೆ ಇದ್ರೆ ಸ್ಟಾರ್ಟ್ ಆಕೈತಿ, ಅದೇ ನೀವೇನಾದ್ರೂ ಗೇರ್ ಹಾಕ್ತಿರಲ್ಲ ಅವಾಗ ಬಂದಾಗ್ಬಿಡ್ತೈತಿ. ಅದಕ್ಕೆ ಸೈಡ್ ಸ್ಟ್ಯಾಂಡ್ ಪೂರ್ತಿ ತೆಗೆದ ಮೇಲೆ ಬೈಕ್ ಸ್ಟಾರ್ಟ್ ಆಗೋದು ಅಂತ ಹೇಳಿ. ಅದಾದ್ಮೇಲೆ ನೋಡೋಣ್ರಿ ಈಗ ಪೆಟ್ರೋಲ್ ಟ್ಯಾಂಕ್ ಈ ರೀತಿಯಾಗಿ ಒಳ್ಳೆ ಮಸ್ಕ್ಯುಲ್ ಲುಕ್ ಕಾಣ್ತೈತಿ. ಇದು ಬ್ಲ್ಯಾಕ್ ಕಲರ್ ಒಳಗೆ ಬರತ್ತದ, ಅದು ಶೈನಿಂಗ್ ಐತಿ, ಗ್ಲಾಶಿ ಬ್ಲ್ಯಾಕ್ ಅಂತ ಹೇಳ್ಬೋದು. ಇನ್ನು ನಾವು ಸ್ಟಿಕರ್ಸ್ ಎಲ್ಲ ನೋಡಿರ್ಬೋದು, ಗ್ರಾಫಿಕ್ಸ್ ಆಗಲೇ ತೋರಿಸಿದ್ದೆ ನಾನು ಯಾವ ರೀತಿ ಕಾಣುತ್ತೆ. ಸಿಲ್ವರ್, ರೆಡ್ ಮತ್ತು ಡಾರ್ಕ್ ಸಿಲ್ವರ್ ಒಳಗೆ ಈ ರೀತಿ ಕಾಣುತ್ತೆ. ಅದಾದಮೇಲೆ ಇದ್ರೊಳಗೆ ಏನಪ್ಪ ಅಂದ್ರೆ ಇಲ್ಲಿ ನೋಡತ್ತಿರಲ್ಲ ಈ ರೀತಿಯಾದಂಥದ್ದು ಫೈಬರ್ನ ಆ್ಯಡ್ ಮಾಡ್ಯಾರ. ಸೊ ಒಳ್ಳೆ ಮ್ಯಾಟ್ ಫೈಬರ್ ಒಳಗೆ ಇದು ಗ್ಲಾಸಿ ಒಳಗೆ ಲುಕ್ನ ಇನ್ಹ್ಯಾನ್ಸ್ ಮಾಡ್ತೈತಿ, ಸ್ವಲ್ಪ ಅಟ್ರಾಕ್ಟಿವ್ ಲುಕ್ ಕಾಣ್ತೈತಿ ಹಿಂಗೆ ಇದ್ರೆ. ಈ ಪೆಟ್ರೋಲ್ ಟ್ಯಾಂಕ್ ಒಳಗೆ ನೀವು 11.2 ಲೀಟರ್ ಪೆಟ್ರೋಲ್ ಹಾಕ್ಸ್ಕೋಬೋದು. ಈ ರೀತಿಯಾದಂಥದ್ದು ಬರ್ತೈತಿ. ಹ್ಯಾಂಡಲ್ ಬಾರ್ ನೋಡ್ತಾ ಇರ್ಬೋದು, ಸಿಂಗಲ್ ಬಾರ್ ಹ್ಯಾಂಡಲ್ ಬರ್ತೈತಿ. ನಾವು ಕುಂತಾಗ ಈ ರೀತಿ ಹಂಗಂಥದ್ದು ಬೈಕ್. ಸ್ವಿಚ್ ಗೇರ್ ಅಂತ ನೋಡ್ತಾ ಹೋದ್ರೆ ಇದು ಇಂಡಿಕೇಟರ್, ಹಾರ್ನ್, ಪಾಸಿಂಗ್ ಲೈಟ್ ಮತ್ತು ಹೈ ಬೀಮ್ ಇಲ್ಲೇ ಐತಿ. ಈ ಸೈಡ್ ಅಂತಂದ್ರೆ ಇಂಜನ್ ಕಿಲ್ ಸ್ವಿಚ್ ಆಫ್ ಮಾಡೋದು ಆನ್ ಮಾಡೋದು ಇಲ್ಲೇ ಬರ್ತೈತಿ, ಎಲ್ಲ ಇಲ್ಲೇ ಸ್ಟಾರ್ಟ್ ಮಾಡೋದು. ಈ ರೀತಿಯಾಗಿ ಡ್ಯಾಶ್ ಬೋರ್ಡ್ ಕಾಣ್ತೈತಿ. ಸೊ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಹೇಳ್ಬೋದು. ಇಲ್ಲಿಂದ ನಾವು ಸೆಟ್ ಮಾಡ್ಕೋಬೋದು ಮ್ಯಾನ್ಯಲ್ ಆಗಿ. ಈಗ ಸ್ಟಾರ್ಟ್ ಮಾಡ್ತಾನೆ ರೀ, ನೋಡ್ಬೋದು ನೀವು ಯಾವ ರೀತಿ ಕಾಣ್ತೈತಿ. ಇದು ಮೀಟರ್ ಆಗಿರ್ಬೋದು, ಕಿಕ್ ಹೊಡೆದ ಸ್ಟಾರ್ಟ್ ಮಾಡ್ಬೇಕು, ಯಾಕಂದ್ರೆ ಬ್ಯಾಟ್ರಿ ಕನೆಕ್ಷನ್ ಇಲ್ಲ ಅದ್ರ ಸಂಬಂಧ. ಇಲ್ಲಿ ನೋಡಂತಿರಲ್ಲ ಈ ರೀತಿಯಾಗಿ ಶೋ ಆಗ್ತೈತಿ. ಮಾಲ್ ಫಂಕ್ಷನ್ ನೋಟಿಫಿಕೇಶನ್ ನ್ಯೂಟ್ರಲ್ ಆಗಿರ್ಬೋದು, ಇದು ಹೈ ಬೀಮ್. ಮತ್ತು ಇದ್ರೊಳಗೆ ಸೈಡ್ ಸ್ಟ್ಯಾಂಡಿಗೆ ವಾರ್ನಿಂಗ್ ಐತಿ. ಇಲ್ಲೇ ಇಂಡಿಕೇಟರ್ದು ಈ ಸೈಡ್ ಬರ್ತೈತಿ, ಈ ಸೈಡ್ ಬರ್ತೈತಿ, ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ. ಅದಾದಮೇಲೆ ಇಲ್ಲಿ ನೋಡಂತಿರ ಇದು ಪೆಟ್ರೋಲ್ ಎಷ್ಟೈತೆ ತೋರಿಸೋ ಅಂಥದ್ದು, ಬ್ಲಿಂಕ್ ಆಗತ್ತಲ್ಲ ಪೆಟ್ರೋಲ್ ಹಾಕ್ಸ್ರಿ ಅಂತ ತೋರಿಸೋ ಅಂಥದ್ದು. ಇಲ್ಲೇ ಸ್ಪೀಡೋಮೀಟ್ರ್, ಆಮೇಲೆ ಓಡೋಮೀಟ್ರ್ ಇಲ್ಲಿ ಬರ್ತೈತೆ, ಟೋಟಲ್ ಕಿಲೋಮೀಟರ್ ಅಂತಲೇ ಹೇಳ್ಬೋದು. ಇಲ್ಲಿಂದ ನಾವು ಸೆಟ್ ಮಾಡ್ಕೊಳ್ಳೋದು ಮ್ಯಾನ್ಯಲ್ ಆಗಿ. ಇಲ್ಲಿಂದ ಇಲ್ಲಿ ನೋಡ್ತಾ ಇರ್ಬೋದು ಟ್ರಿಪ್ A, ಟ್ರಿಪ್ B ಬರ್ತೈತೆ. ಈ ರೀತಿಯಾದಂಥದ್ದು ಎಲ್ಲ ಬರ್ತೈತೆ. ಆ್ಯಾವ್ರೇಜ್ ಆಗಿರ್ಬೋದು ಮತ್ತು ರೇಂಜ್ ಆಗಿರ್ಬೋದು.
ಈ ರೀತಿಯಾಗಿ ಶೋ ಆಗ್ತೈತೆ. ಇಲ್ಲೇ ರಿಯಲ್ ಟೈಮ್ ಇದು ಗೇರ್ ಪೊಸಿಷನ್ ಇಂಡಿಕೇಟರ್ ಬರ್ತೈತೆ. ಇಲ್ಲಿಂದ ನಾವು ಎಲ್ಲ ಸೆಟ್ ಮಾಡ್ಕೋಬಹುದು. ಈ ರೀತಿಯಾದಂಥ ಇದ್ರೊಳಗೆ ಬರ್ತೈತಿ. ಇದು ಇಕೋ ಅಂದ್ರೆ ನೀವು ಬೈಕ್ನ ಆರಾಮಾಗಿ ಓಡಿಸಾಕೊಂಡ್ರೆ ಒಳ್ಳೆ ಮೈಲೇಜ್ ಕೊಡಾಕುಂತೈತೆ ಅಂದ್ರೆ ಇಲ್ಲೇ ಗ್ರೀನ್ ಕಲರ್ ಆನ್ ಆಗಿರ್ತೈತೆ. ಸೊ ಇದಾಗಿತ್ತು ಇಷ್ಟು ಡ್ಯಾಶ್ ಬೋರ್ಡ್ ಇಂದ. ಈಗ ನೋಡೋಣ್ರಿ ಬೈಕಿಂದ ಸೀಟ್ ಹೈಟ್ ಅಂತ ಬಂದ್ರೆ 790 mm ಬರ್ತೈತಿ. ನಾ ಕುಂತು ತೋರ್ಸಂತೀನಿ 5 feet 8 inch ಹೈಟ್ ಅದ. ನಾನು ಫ್ಲಾಟ್ ಆಗಿರೇನು ಕಾಲ್ನ ಆರಾಮಾಗಿ 5 feet 5 inch 5 feet 4 inch ಹೈಟ್ ಇರ್ತಾರಲ್ಲ ಅವರು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಬೈಕ್ನ, ಅಂತ ಏನು ತೊಂದರೆ ಆಗಲ್ಲ. ಅದಾದ್ಮೇಲೆ ನೋಡೋಣ್ರಿ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದ್ರೆ 160 mm ಬರ್ತೈತಿ. ಇಲ್ಲೆಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಒಂದು ಮ್ಯಾನೇಜಬಲ್ ಮಾಡ್ಕೋಬೋದು ಇಂಡಿಯನ್ ರೋಡ್ಗೆಲ್ಲ. ಅದಾದ್ಮೇಲೆ ಮತ್ತೆ ಬೈಕಿಂದ ಟೋಟಲ್ ವೇಟ್ ಅಂತ ಬಂದ್ರೆ 117 kg ಬರ್ತೈತಿ. ಅದು ನೀವು ಶೈನ್ ಇಲ್ಲಿ ನೋಡ್ತಿರಲ್ಲ, ಶೈನಿ ಬೈಕಿಂದ ಏನಾದರೂ ವೇಟ್ ಅಂತ ನೋಡ್ತಾ ಹೋದ್ರೆ 114 kg ಬರ್ತೈತಿ. ಇದು 117 kg ಐತಿ. ಸ್ವಲ್ಪ ವೇಟ್ ಒಂದು 3 kg ಹೆಚ್ಚಿಗೆ ಆಗ್ತೈತಿ. ಇದು ಅಷ್ಟೇ ಮತ್ತೇನಿಲ್ಲ. ರೈಡಿಂಗ್ ಪೊಸಿಷನ್ ನೋಡ್ತಾ ಇರ್ಬೋದು. ನನಗಂತೂ ಇದು ನೋಡೋಕೆ ಏನಪ್ಪ ಅಂದ್ರೆ ಒಳ್ಳೆ ಸ್ಪೋರ್ಟಿ ಲುಕ್ ಅಂತೈತಿ. ಶೈನಿಗೆ ಆಗಿರ್ಬೋದು ಅಥವಾ ಯೂನಿಕಾರ್ನ್ ಇವೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ನನಗೊಂಥರ ಸ್ವಲ್ಪ ಸ್ಪೋರ್ಟಿ ಲುಕ್ ಅಂತೈತಿ. ಬೈಕ್ ಮಿರರ್ಸ್ ಎಲ್ಲ ಹಾಕಿಬಿಟ್ರೆ ಇನ್ನೂ ಸ್ವಲ್ಪ ಅಗ್ರೆಸಿವ್ ಲುಕ್ ಅಂತೈತಿ. ಸೊ ಈಗ ನನಗೆ ಏನಪ್ಪ ಅಂದ್ರೆ ಒಳ್ಳೆ ಒಂಥರ 150cc ಬೈಕ್ ಹೊಡೆದಂಗೆ ಆಗ್ತೈತಿ ಫೀಲ್. ಇಲ್ಲೆಲ್ಲ ಟ್ಯಾಂಕ್ ಗೀಕ್ ಎಲ್ಲ ನೋಡಕ್ಕೆ ಹೋದ್ರೆ ಅಷ್ಟು ಒಂಥರ ಸ್ಟೈಲಿಶ್ ಆಗೈತೆ ಬೈಕ್. ಆಮೇಲೆ ಸೀಟ್ ನೋಡಂತಿರಲ್ಲ ಒಳ್ಳೆ ಕಂಫರ್ಟಬಲ್ ಸೀಟ್ ಅಂತ ಹೇಳ್ಬೋದು. ಸಿಂಗಲ್ ಸೀಟ್ ಬರ್ತೈತಿ. ಅದ್ರ ಜೊತೆ ಗ್ರ್ಯಾಬ್ ಹ್ಯಾಂಡಲ್ಸ್ ಬರ್ತಾವೆ ಇಲ್ಲೇ ಮೆಟಲ್ ಒಳಗೆ. ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಅಂತೇಳಿ ಮತ್ತು ಬೈಕ್ ಹೆಂಗೆ ಅನಿಸ್ತನ್ನು ಕಮೆಂಟ್ ಮಾಡಿ ಹೇಳ್ಬೋದು. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ ಆಲ್ ಅಂತ ಕ್ಲಿಕ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡ್ಬೋದು. ಬೇರೆಗೂ ಶೇರ್ ಮಾಡಿರಿ. ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ. ಧನ್ಯವಾದಗಳು.